ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾನೇ ಎಲ್ಲವೂ ಆಗಿ ಹೋಗ್ಬಿಟ್ಟಿದೆ. ಒಂದೆರಡು ನಿಮಿಷ ಫ್ರೀ ಸಿಕ್ಕಿದ್ರೆ ಸಾಕು, ಸೋಷಿಯಲ್ ಮೀಡಿಯಾ ಸ್ಕ್ರೋಲ್ ಮಾಡಬೇಕು, ಯಾರು ಏನು ಪೋಸ್ಟ್ ಹಾಕಿದ್ರು, ಯಾವ ರೀತಿ ಟ್ರೆಂಡಿಂಗಲ್ಲಿದೆ, ನಾವು ಯಾವ ರೀತಿ ರೀಲ್ಸ್ ಮಾಡಬೇಕು, ಅಥವಾ ನಾವು ಯಾವ ರೀತಿ ಪೋಸ್ಟ್ ಕೊಡಬೇಕು, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಎಲ್ಲ ಕ್ರೇಜಿಯಾಗಿ ವಿಡಿಯೋಸ್ ಬರುತ್ತೆ, ನಾವು ಅದನ್ನು ಫಾಲೋ ಅಪ್ ಮಾಡ್ಕೊಂಡು ಹೋಗುವಂಥದ್ದು, ಹಲವಾರು ರೀತಿಯಲ್ಲಿ ಈ ರೀತಿ ಆಗುತ್ತೆ. ಸೊ ನಾವು ಇದರಿಂದ ಏನು ಹೊರತಾಗಿಲ್ಲ, ನೀವು ಕೂಡ ಇದರಿಂದ ಏನು ಹೊರತಾಗಿಲ್ಲ, ಎಲ್ಲರೂ ಕೂಡ ಒಂದು ಸೋಷಿಯಲ್ ಮೀಡಿಯಾಕ್ಕೆ ಕಟ್ ಬಿದ್ದಿದ್ದೀವಿ ಅನ್ನೋ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾ ಏನು ಮಾಡ್ತಿದೆ, ಒಬ್ಬ ವ್ಯಕ್ತಿಯ ಒಂದು ದಿನನೇ ತಿಂತಾ ಇದೆ. ಅಂದರೆ ಫಾರ್ ಎಕ್ಸಾಂಪಲ್, ನಾವೇನೋ ಕೆಲಸಕ್ಕೆ ಹೋಗ್ತೀವಿ, ಆ ಕೆಲಸಕ್ಕೆ ಹೋದಂತಹ ಸಂದರ್ಭದಲ್ಲಿ ನಾವು ಒಂದು ನಿಮಿಷಕ್ಕೊಂದ್ಸರ್ತಿ ಆದರೂ ಈ ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತೀವಿ. ನೀವು ಇಲ್ಲ ಅಂತಂದ್ರೂ ಕೂಡ ನಿಮ್ಮನ್ನು ನೀವು ಒಂದ್ಸರ್ತಿ ನೀವು ಅಬ್ಸರ್ವ್ ಮಾಡ್ಕೊಂಡು ನೋಡಿ. ಅಷ್ಟರ ಮಟ್ಟಿಗೆ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ನಮ್ಮನ್ನು ಆವರಿಸ್ಕೊಂಡು ಬಿಟ್ಟಿದೆ. ಎಲ್ಲಿವರೆಗೂ ಆವರಿಸಿದೆ ಅಂತಂದರೆ, ಪುಟ್ಟು ಮಗು ಒಂದು 2-3 ವರ್ಷದ ಪುಟ್ಟು ಮಗು ಏನಾದ್ರು ತಿನ್ನಬೇಕು ಅಂತ ಇದ್ರೂ ಕೂಡ ಆ ಮಗುಗೆ ವಿಡಿಯೋ ತೋರಿಸ್ಬೇಕು, ಕಾರ್ಟೂನ್ ತೋರಿಸ್ಬೇಕು. ಮೊದಲೆಲ್ಲ ಟಿ ವಿ ನೋಡೋ ಜಮಾನ ಇತ್ತು, ಚಂದಮಾಮನ ತೋರಿಸ್ಕೊಂಡು ಊಟ ಮಾಡಿಸೋದೆಲ್ಲ ಮಾಡ್ತಾ ಇದ್ರು. ಬಟ್ ಆ ಕಾಲ ಹೋಗ್ಬಿಡ್ತೀರಿ. ಈಗ ಬರೀ ಸೋಷಿಯಲ್ ಮೀಡಿಯಾ ಜಮಾನ, ಟಿ ವಿ ಜಮಾನೂ ಹೋಗ್ಬಿಡ್ತು. ಮೊದಲೆಲ್ಲ ಟಿ ವಿ ತೋರಿಸ್ಕೊಂಡು ಟಿ ವಿಲಿ ಕಾರ್ಟೂನ್ ಹಾಕ್ಬಿಟ್ಟು ತಿನ್ನು ಅಂತ ಫೋರ್ಸ್ ಮಾಡೋ ತಿನ್ನಿಸ್ತಾ ಇದ್ರು ಮಕ್ಕಳಿಗೆ. ಬಟ್ ಈಗ ಆ ಜಮಾನ ಹೋಗ್ಬಿಟ್ಟಿದೆ. ಈಗ ಬರೀ ಫೋನ್ ಜಮಾನ ಆಗಿದೆ, ಜಂಗಮವಾಣಿ ಜಮಾನ ಆಗಿದೆ. ಫೋನೇ, ಎಲ್ಲಿ ನೋಡಿದ್ರು ಫೋನ್, ಬರೀ ಫೋನೇ. ಮಕ್ಕಳು 2-3 ವರ್ಷ 4 ವರ್ಷದ ಮಕ್ಕಳ ಕೈಯಲ್ಲೂ ಫೋನ್ ಇರೋದು, ಅಥವಾ ದೊಡ್ಡವ್ರ ಕೈಯಲ್ಲೂ ಫೋನ್ ಇರುವಂಥದ್ದು, ವೃದ್ಧರ ಕೈಯಲ್ಲೂ ಫೋನ್ ಇರುವಂಥದ್ದು. ವೃದ್ಧರಿಗೂ ಕೂಡ ಟೈಮ್ ಪಾಸ್ ಆಗಲ್ಲಂತೆ, ಫೋನ್ ನೋಡಿದ್ರೆ ಸ್ವಲ್ಪ ಟೈಮ್ ಪಾಸ್ ಆಗುತ್ತಂತೆ. ಸೋಷಿಯಲ್ ಮೀಡಿಯಾದಲ್ಲಿ ಆ ವಿಡಿಯೋ ಈ ವಿಡಿಯೋ ಅಂತ ನೋಡ್ಕೊಂಡು ವೃದ್ಧರು ಕೂಡ ಈಗ ಟೈಮ್ ಪಾಸ್ ಮಾಡ್ತಾರೆ ಫೋನ್ ಇಟ್ಕೊಂಡು. ಇಲ್ಲ ಅಂತ ಹೇಳಲ್ಲ, ಎಲ್ಲರೂ ಅಲ್ಲ, ಬಟ್ 100 ಆಲ್ಮೋಸ್ಟ್ 70% ಎಲ್ಲರೂ ಕೂಡ ಫೋನಿಗೆ ಅಡಿಕ್ಟ್ ಆಗಿದ್ದಾರೆ ಅಂತಲೇ ಹೇಳಬಹುದು. ಎಸ್ಪೆಷಲಿ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಅಂತಲೇ ಗಮನಿಸಬಹುದು. ಬಟ್ ಈ ಸೋಷಿಯಲ್ ಮೀಡಿಯಾ ಎಷ್ಟು ನಮಗೆ ಎಂಟರ್ಟೈನ್ ಮಾಡುತ್ತೋ ಅಷ್ಟೇ ಡೇಂಜರಸ್ ಸೈಡ್ ಕೂಡ ಇದೆ. ಸೊ ತುಂಬ ಜನರು ಈ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಪ್ಲ್ಯಾನ್ ಪ್ರೊಸೀಜರ್ಸನ್ನು ನೋಡಿ ಕಳ್ಳತನಕ್ಕೆ ಇಳಿದಿರೋದು ಉಂಟು. ಎಷ್ಟೋ ಒಂದು ವಿಡಿಯೋ ಕ್ಲಿಪ್ಸ್ಗಳಿಂದ ಪ್ರೇರಣೆಗೊಂಡು ಕೊಲೆ ಮಾಡಿದಂಥದ್ದಿರ್ಬೋದು, ದರೋಡೆ ಮಾಡಿದಂಥದ್ದಿರಬಹುದು, ಅದ್ರ ಜೊತೆಗೆ ಅತ್ಯಾಚಾರ ಮಾಡ್ತಂಥ ಎಕ್ಸಾಂಪಲ್ ಕೂಡ ನಮ್ಮ ಕಣ್ಮುಂದೆ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಪ್ಲ್ಯಾನ್ ನೋಡ್ತಾರೆ ಯಾವ ರೀತಿ ಕಿಡ್ನಾಪ್ ಮಾಡಬೇಕು ಅಂತ, ಅದೇ ರೀತಿ ಕಿಡ್ನಾಪ್ ಮಾಡ್ತಾರೆ, ದುಡ್ಡು ಮಾಡೋಕ್ಕೆ ಇಳಿಬಿಡ್ತಾರೆ, ಪೊಲೀಸರ ಅತಿಥಿಗಳು ಆಗ್ತಾರೆ ಫೈನಲಿ. ಬಟ್ ಅದೇ ರೀತಿ ಈ ಒಂದು ಸೋಷಿಯಲ್ ಮೀಡಿಯಾ ಅಂತಂದರೆ ಪ್ಲಸ್ಸು ಮೈನಸ್ಸು ಎರಡೂ ಇರುತ್ತೆ. ಬೆನಿಫಿಟ್ ಇರುತ್ತೆ, ಅದ್ರ ಜೊತೆಗೆ ಅದರಿಂದ ಆಗುವಂಥ ಅಪಾಯಕಾರಿ ಪರಿಣಾಮಗಳು ಕೂಡ ನಾವು ಎದುರಿಸ್ತಾ ಹೋಗ್ತೀವಿ. ಸೊ ಅದೇ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಈಗ AI ಅಂತ ಬಂದುಬಿಟ್ಟಿದೆ. ಅದ್ರ ಜೊತೆಗೆ ಒಂದಷ್ಟು ಹ್ಯಾಕರ್ಸ್ಗಳು ಫೋನ್ನ ಹ್ಯಾಕ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಒಂದಷ್ಟು ಫೋಟೋಗಳು ಬೇರೆಯವರು ಹ್ಯಾಕ್ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು, ಅಥವಾ ಫೋಟೋಗಳನ್ನು AI ಬೇರೆ ಬೇರೆ ರೀತಿಯಲ್ಲಿ ಪೋರ್ಟ್ರೈಟ್ ಮಾಡ್ಕೊಂಡು ಅದನ್ನು ಬ್ಲ್ಯಾಕ್ ಮೇಲ್ ಮಾಡೋದು, ದುಡ್ಡು ವಸೂಲಿಗೋಸ್ಕರ ಹುಡುಗಿಯರಿಗೆ ಅನ್ನೋಂಥ ವಿಚಾರಗಳನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಅದೇ ರೀತಿ ಸೋಷಿಯಲ್ ಮೀಡಿಯಾ ಅಂತಂದರೆ ಈ ಪ್ಲಸ್ಸು ಮೈನಸ್ ಎಲ್ಲ ಕೂಡ ಇನ್ಕ್ಲೂಡ್ ಆಗುತ್ತೆ. ಆದರೆ ಒಂದು 2-3 ದೇಶಗಳಲ್ಲಿ ಸೋಷಿಯಲ್ ಮೀಡಿಯಾವನ್ನು ಬ್ಯಾನ್ ಮಾಡಿದ್ದಾರೆ. ಇಂತಿಷ್ಟು ವಯಸ್ಸಿನವರಿಗೆ ಅಂತ ಸೀಮಿತ ಮಾಡಿಬಿಟ್ಟಿದ್ದಾರೆ. ಅಂದರೆ ಫಾರ್ ಎಕ್ಸಾಂಪಲ್ 20ರಿಂದ ಒಳಗಪಟ್ಟಂಥವರನ್ನು ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋಂಗಿಲ್ಲ ಅಂತ ಅನ್ನುವಂತಹ ಕಟ್ಟುನಿಟ್ಟಿನ ರೂಲ್ಸ್ಗಳನ್ನು ಕೆಲವೊಂದು ದೇಶಗಳಲ್ಲಿ ಜಾರಿಗೆ ತಂದಿದ್ದಾರೆ. ಅದರಲ್ಲಿ ಎಸ್ಪೆಷಲಿ ಆಸ್ಟ್ರೇಲಿಯಾದಲ್ಲಿ ಹೊಸ ರೂಲ್ಸನ್ನು ಚಾಲ್ತಿಗೆ ತಂದಿದ್ದಾರೆ. ಅದರ ರೂಲ್ಸ್ ಏನಪ್ಪ ಅಂತಂದರೆ, ನಾನು ಅದನ್ನು ಹೇಳ್ತೀನಿ, ಬಟ್ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ. ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ 18 ಕನ್ನಡವನ್ನು ತಪ್ಪದೆ ಅಂತ ಹೇಳ್ತಾ, ಆಸ್ಟ್ರೇಲಿಯಾದಲ್ಲಿ ಈ ಹೊಸ ರೂಲ್ಸ್ ಏನಪ್ಪಾ ಅಂತಂದರೆ, ಆಸ್ಟ್ರೇಲಿಯಾದಲ್ಲಿ ಅಪ್ರಾಪ್ತರಿಗೆ ಎಸ್ಪೆಷಲಿ ಸೋಷಿಯಲ್ ಮೀಡಿಯಾವನ್ನ ಬ್ಯಾನ್ ಮಾಡಿದ್ದಾರೆ. ಅಂದ್ರೆ ಸೋಷಿಯಲ್ ಮೀಡಿಯಾ ಅಪ್ರಾಪ್ತರಲ್ಲಿ ಬಳಕೆ ಮಾಡೋ ಹಾಗಿಲ್ಲ. ಈ ಒಂದು ರಾಷ್ಟ್ರದಲ್ಲಿ ಗಮನಿಸ್ತಾ ಹೋಗ್ಬೋದು, ಒಂದು ಒಳ್ಳೆ ಡಿಸಿಷನ್ ಅನ್ನು ಅವರು ಕೈಗೆತ್ತಿಕೊಂಡಿದ್ದಾರೆ. ಬಿಕಾಸ್ ಅಪ್ರಾಪ್ತರು ಅಂದ ತಕ್ಷಣ ಆವಾಗ ಬುದ್ಧಿ ಬೆಳೆಯುವಂತಹ ಸಮಯ. ಆ ಸಂದರ್ಭದಲ್ಲಿ ಈ ಒಂದು ಸೋಷಿಯಲ್ ಮೀಡಿಯಾಕ್ಕೆ ಮಾರು ಹೋಗಿ ಆ ಸೋಷಿಯಲ್ ಮೀಡಿಯಾದಿಂದಾಗಿ ಎಷ್ಟೋ ಒಂದು ದುರ್ಘಟನೆಗಳು ಆಗಿರುವಂಥದ್ದು ನಾವು ನೋಡಿದ್ವಿ, ಎಷ್ಟೋ ಒಂದು ದುಷ್ಕೃತ್ಯಗಳು ಆಗಿರುವಂಥದ್ದು ನಾವು ನೋಡಿದ್ವಿ. ಎಷ್ಟೋ ಅಪ್ರಾಪ್ತ ಯುವಕ ಯುವತಿಯರು, ಬಾಲಕರು ಕೂಡ ಈ ಒಂದು ಸೋಷಿಯಲ್ ಮೀಡಿಯಾದಿಂದಾಗಿ ದಾರಿ ತಪ್ಪುವಂಥ ಕೆಲಸವನ್ನು ಮಾಡಿರುವಂಥದ್ದು ನಮ್ಮ ಕಣ್ಮುಂದೆ ಇದೆ. ಸೊ ಆದಷ್ಟು ಸೋಷಿಯಲ್ ಮೀಡಿಯಾವನ್ನು ಅಪ್ರಾಪ್ತರ ಕೈ ಕೊಡುವಂಥದ್ದು ನಾವು ತಪ್ಪಿಸಿದ್ರೆ ಮಾತ್ರ ಅವರು ಮುಂದೆ ಉದ್ಧಾರ ಆಗ್ತಾರೆ. ಅದ್ರ ಜೊತೆಗೆ ಒಂದೊಳ್ಳೆ ಬುದ್ಧಿಯನ್ನು ಕಲ್ತ್ಕೊಳ್ತಾರೆ ಅಂತ ಹೇಳ್ತಾ, ಈ ಒಂದು ಆಸ್ಟ್ರೇಲಿಯಾ ಸರ್ಕಾರ ಏನಿದೆ, ಅಪ್ರಾಪ್ತರಿಗೆ 16 ವರ್ಷಕ್ಕಿಂತ ಕೆಳಪಟ್ಟಂಥವರಿಗೆ ಸೋಷಿಯಲ್ ಮೀಡಿಯಾವನ್ನು ಬ್ಯಾನ್ ಮಾಡಿದೆ. ಎಲ್ಲ ಆಯಾಮದಲ್ಲೂ ಒಂದಷ್ಟು ಪರಿಶೀಲನೆ ಮಾಡಿ, ಒಂದಷ್ಟು ರಿಸರ್ಚ್ ಮಾಡಿ ಫೈನಲಿ ಆಸ್ಟ್ರೇಲಿಯಾ ಸರ್ಕಾರ ಈ ಡಿಸಿಷನ್ ಅನ್ನು ತೆಗೆದುಕೊಂಡಿದೆ. ಸದ್ಯಕ್ಕೆ ಬೇರೆ ಬೇರೆ ರಾಷ್ಟ್ರಗಳಿಂದ ಇದಕ್ಕೆ ಒಂದು ಟೀಕೆಗಳಿಗೂ ಕೂಡ ಗುರಿ ಆಗ್ತಾ ಇರುವಂಥದ್ದು. ಒಂದು ಕಡೆ ಪ್ರಶಂಸೆ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದೊಳ್ಳೆ ಡಿಸಿಷನ್ ಅನ್ನು ನೀವು ತಂದಿದ್ದೀರಿ, ಒಂದೊಳ್ಳೆ ಬುದ್ಧಿ, ಒಂದೊಳ್ಳೆ ದಾರಿಗೆ ಈ ಯುವಕ ಯುವತಿಯರು ಹೋಗುವಂತಹ ಕೆಲಸಕ್ಕೆ ಇದು ಕೂಡ ಒಂದು ಕಾರಣ ಆಗುತ್ತೆ. ಸೊ ಇದೇ ರೀತಿ ಮುಂದುವರಿಲಿ ಅಂತ ಒಂದಷ್ಟು ದೇಶಗಳು ಹಾರೈಸಿದ್ರೆ, ಇನ್ನೊಂದು ಕಡೆಯಿಂದ ಟೀಕೆ ಟಿಪ್ಪಣಿಗಳು ವ್ಯಕ್ತವಾಗ್ತಾ ಇದೆ. ಯಾಕಾಗಿ ನೀವು ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಬೇಕು, ಯಾಕೆ ಇಂತಹ ಸ್ಟ್ರಿಕ್ಟ್ ರೂಲ್ಸ್ ಅನ್ನು ನೀವು ತರ್ತಾ ಇದ್ದೀರಾ ಅನ್ನೋಂಥ ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇದೆ. ನೋಡೋಣ ಇದು ಎಲ್ಲೆಲ್ಲ ಇಂತಹ ರೂಲ್ಸ್ಗಳು ಯಾವ್ಯಾವ ದೇಶದಲ್ಲಿ ಜಾರಿ ಆಗುತ್ತೆ, ನಮ್ಮ ಭಾರತದಲ್ಲೂ ಕೂಡ ಇಂತಹ ರೂಲ್ಸ್ಗಳು ಜಾರಿ ಆಗಬಹುದಾ ಅನ್ನುವಂಥದ್ದನ್ನ ಕಾದ್ ನೋಡೋಣ.
ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.